Hi dear students, welcome to business class. In previous video, I explained about the merits and limitations of internal source of recruitment. Today, I want to explain the remaining content, the merits and limitations of external source of recruitment. ಈ ಮುಂಚಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ತಿಳ್ಕೊಂಡಿರುವಂತಹದ್ದು ಅಂದರೆ ಆಂತರಿಕ ನೇಮಕಾತಿಯ ಮೂಲಗಳಿಂದಾಗುವ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಯಾವ ವಿಧವೇ ಅನ್ನುವಂತಹದ್ದು. ನಂತರದಲ್ಲಿ ಮುಖ್ಯವಾಗಿರುವಂತಹದ್ದು ಯಾವುದು ಅಂದರೆ ಬಾಹ್ಯ ಮೂಲಗಳಿಂದ ಆಗುವಂತಹ ಅನುಕೂಲತೆ ಮತ್ತು ಅನಾನುಕೂಲತೆ ಯಾರಿಗೆ ಅಂತಂದರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ದ ಬೆನಿಫಿಟ್ಸ್ ಲೈಕ್ ಆರ್ಗನೈಜೇಷನಲ್ ಬೆನಿಫಿಟ್ಸ್. ದ ನೆಕ್ಸ್ಟ್ ಒನ್ ಈಸ್ ಪರ್ಸನಲ್ ಬೆನಿಫಿಟ್ಸ್. ಪರ್ಸನಲ್ ಬೆನಿಫಿಟ್ಸ್ ಅಂತಲೂ ಅನಿಸ್ಕೊಳ್ತದೆ. ಇಲ್ಲಿ ಎರಡು ರೀತಿಯಾಗಿ, ಒಂದು ಸಂಘಟನಾತ್ಮಕವಾಗಿ ಅನುಕೂಲತೆಗಳಾದರೂ ಆಗಿರ್ಬೋದು, ಅನಾನುಕೂಲತೆಗಳಾದರೂ ಆಗಿರಬಹುದು, ಮತ್ತು ವೈಯಕ್ತಿಕ ಅನುಕೂಲತೆಗಳಾದರೂ ಆಗಿರಬಹುದು, ಅನಾನುಕೂಲತೆಗಳಾದರೂ ಆಗಿರಬಹುದು. ಈ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟಿಂದ ಏನಾಗ್ತದೆ ಅಂತಂದರೆ, ಆಲ್ರೆಡಿ ಯು ನೋ ದ ಮೀನಿಂಗ್ ಆಫ್ ದ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ದ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್, ಅಥವಾ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಸಂಭಾವ್ಯ ಅಭ್ಯರ್ಥಿಗಳು, selected by the outside of the organization. ಆಯ್ಕೆ ಮಾಡುವಂತಹ ಸಂಭಾವ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹದ್ದು ಯಾವ ಮೂಲದಿಂದ? ಒಂದು ಸಂಸ್ಥೆಯ ಹೊರಗಿನ ಮೂಲದಿಂದ ಅಂತ ಹೇಳಿ ಕರಿತಾ ಇದ್ದೀವಿ. ಅದರಿಂದ ಆಗುವಂತಹ ಅನುಕೂಲತೆಗಳು, ಮೆರಿಟ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್. ದ ಫಸ್ಟ್ ಒನ್ ಇಸ್ ಕ್ವಾಲಿಫೈಡ್ ಪರ್ಸನಲ್. ಯಾರು ಅಂತಂದರೆ ಅರ್ಹ ಸಿಬ್ಬಂದಿ ಸಿಗುವಂತಹದ್ದು. ಯಾರಿಗೆ? ಒಂದು ಆರ್ಗನೈಜೇಷನ್ಗೆ. ಕ್ವಾಲಿಫೈಡ್ ಪರ್ಸನ್ ಅಂತಂದರೆ ಹೇಗೆ? ಖಾಲಿ ಯಾವುದು ಇದೆ ಒಂದು ಸಂಸ್ಥೆಯೊಳಗಡೆ, ಆ ಖಾಲಿ ಇರುವಂತಹ ಒಂದು ಉದ್ಯೋಗಕ್ಕೆ ಒಂದು ಉತ್ತಮವಾದಂತಹ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದು. ಉತ್ತಮವಾದಂತಹ ಅಭ್ಯರ್ಥಿ ಏನು ಮಾಡಬಹುದು? ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಸ್ಟಿಮ್ಯುಲೇಟ್ ಮಾಡುವಂತಹದ್ದು ಯಾವುದು ಅಂದರೆ ಅದು ಎಕ್ಸ್ಟರ್ನಲ್ ಸೋರ್ಸ್ ಅಂತ ಅನಿಸ್ಕೊಳ್ತದೆ. ಏನು ಕೊಟ್ಟಿದ್ದಾರೆ ನೋಡೋಣ. ಎಕ್ಸ್ಟರ್ನಲ್ ಸೋರ್ಸ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಟು ಅಟ್ರಾಕ್ಟ್ ಕ್ವಾಲಿಫೈಡ್ ಆ್ಯಂಡ್ ಟ್ರೈನ್ಡ್ ಪೀಪಲ್ to apply for vacant jobs in the organization. ಬಾಹ್ಯ ನೇಮಕಾತಿಯ ಮೂಲ ಅನ್ನುವಂತಹದ್ದು ಏನಿದೆ, ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಹೊಂದಿದ ಜನರನ್ನು ಆಕರ್ಷಿಸಲು ಸಹಾಯಕವಾಗಿದೆ. ಕ್ವಾಲಿಫೈಡ್ ಆ್ಯಂಡ್ ಟ್ರೈನ್ಡ್ ಪೀಪಲ್, ಅರ್ಹತೆಯನ್ನು ಹೊಂದಿದವರು ಮತ್ತು ತರಬೇತಿಯನ್ನು ಹೊಂದಿದವ್ರನ್ನ ಏನು ಮಾಡ್ತಾ ಇದ್ದು? ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಯನ್ನು ಮಾಡ್ತದೆ. ಇಟ್ ಈಸ್ ದ ಫಸ್ಟ್ ಮೆರಿಟ್ ಆಫ್ ದ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ದ ನೆಕ್ಸ್ಟ್ ಒನ್, ವೈಡರ್ ಚಾಯ್ಸ್. ವೈಡರ್ ಚಾಯ್ಸ್, ವಿಶಾಲವಾದ ಆಯ್ಕೆ ಅಥವಾ ವಿಶಾಲ ಆಯ್ಕೆ ಅಂತ ಹೇಳಿ ಕರಿತಾ ಇದ್ದೀವಿ. ಹೇಗೆ ಅಂತಂದರೆ, there are so many external sources like campus recruitment, recommendations of employees, labor contracts, advertising on television, web publishing, or employment exchange, or ಕ್ಯಾಶುವಲ್ ಕಾಲರ್ಸ್, ನೇರ ನೇಮಕಾತಿ ಅಂತಾದರೂ ಕರೀತೀವಿ, ಅಥವಾ ಗುತ್ತಿಗೆದಾರರ ಅಥವಾ ಕಾರ್ಮಿಕ ಗುತ್ತಿಗೆದಾರರ ಮೂಲಕ ನೇಮಕಾತಿಯಾದರೂ ಆಗಿರುವಂತಹದ್ದು, ಅಥವಾ ದೂರದರ್ಶನದಲ್ಲಿ ಜಾಹೀರಾತನ್ನು ನೀಡುವಂತಹದ್ರ ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜಾಲತಾಣ ಪ್ರಕಟಣೆ ಅಂತೇಳಿ ಕರಿತಾ ಇದ್ದೀವಿ. ಅಥವಾ ಉದ್ಯೋಗಿಗಳ ಶಿಫಾರಸುಗಳ ಮೂಲಕ ಆದರೂ ಆಗಿರಬಹುದು, ಅಥವಾ ಆವರಣ ನೇಮಕಾತಿ. ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ದ ರಿಕ್ರೂಟ್ಮೆಂಟ್. ಅಲ್ಲಿ ಅನೇಕ ವಿಧದ ಮೂಲಗಳಿಂದ ನಾವೇನು ಮಾಡ್ಬೋದು? ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ನಾನು ಬೇಕಾದವ್ರನ್ನ ಆಯ್ಕೆ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ನಾ ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ,
ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೆಸ್ತಾ ಇದ್ದೀನಿ ಅಂತಂತ ತಿಳ್ಕೊಳ್ಳೋಣ. ಈ ಅಡ್ವರ್ಟೈಸ್ಮೆಂಟು ನಾವು ಏನಾದರೂ ನಡೆಸ್ತಾ ಹೋದರೆ ಸೋ ಮೆನಿ ಕ್ಯಾಂಡಿಡೇಟ್ಸ್ ಅಪ್ಲೈಡ್ ಟು ದ ಜಾಬ್ಸ್. ಸೋ ಮೆನಿ ಕ್ಯಾಂಡಿಡೇಟ್ಸ್ ಆರ್ ಅಪ್ಲೈಡ್ ಟು ದ ಜಾಬ್ಸ್. ಇದರೊಳಗೆ ಯಾರು ಕ್ವಾಲಿಫೈಡ್ ಇದ್ದಾರೋ ಅಂಥವ್ರನ್ನ ಏನು ಮಾಡ್ಬೋದು, ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ. ಅದಕ್ಕಾಗಿ ಎಕ್ಸ್ಟರ್ನಲ್ ಸೋರ್ಸ್ ಪ್ರೊವೈಡ್ ವೈಡ್ ಚಾಯ್ಸ್ ಆ್ಯಂಡ್ ಹೆಲ್ಪ್ಸ್ ದ ಎಂಟರ್ಪ್ರೈಸ್ ಟು ಮೇಕ್ ರೈಟ್ ಟು ಚೂಸ್ ಆಫ್ ಕ್ಯಾಂಡಿಡೇಟ್ಸ್. ಹೆಚ್ಚಿನ ಸಂಖ್ಯೆಯನ್ನು ಅರ್ಜಿದಾರರು ಸಿಗ್ತಾರೆ. ಆ ಹೆಚ್ಚಿನ ಸಂಖ್ಯೆಯ ಅರ್ಜಿದಾರರಲ್ಲಿ ಉತ್ತಮವಾದವರನ್ನು ಆಯ್ಕೆ ಮಾಡಲಿಕ್ಕೆ ಇದೇನಾಗ್ತದೆ, ಆಯ್ಕೆ ಮಾಡಲಿಕ್ಕೆ ಅನುಕೂಲಕರವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಇಸ್ ಅ ಫ್ರೆಶ್ ಟ್ಯಾಲೆಂಟ್. ನೆಕ್ಸ್ಟ್ ಒನ್ ಇಸ್ ಅ ಫ್ರೆಶ್ ಟ್ಯಾಲೆಂಟ್, ಹೊಸ ಪ್ರತಿಭೆ. ಹೊಸ ಪ್ರತಿಭೆಗಳಿಗೆ ಏನಾಗ್ತದೆ, ಇದು ಅವಕಾಶವನ್ನು ದೊರಕಿಸಿದಂತಾಗುತ್ತದೆ. ಎಕ್ಸಾಂಪಲ್ ಯಾವುದು ಅಂದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಆವರಣ ನೇಮಕಾತಿ ಅಂತ ಏನು ಕರಿತಾ ಇದ್ದೀವಿ. ಒಂದು ಹೊಸ ಅಭ್ಯರ್ಥಿಗೆ ಇದು ಏನಾಗ್ತದೆ, ಒಂದು ಟೈಮ್ ಕೊಟ್ಟಂಗೆ ಅಥವಾ ಒಂದು ಚಾನ್ಸ್ ಕೊಟ್ಟಂತೆ ಅನಿಸ್ತದೆ. ಹೇಗೆ, ದ ಪ್ರೆಸೆಂಟ್ ಎಂಪ್ಲಾಯೀಸ್ ಮೇ ಬಿ ಇನ್ಸಫಿಷಿಯಂಟ್ ಆರ್ ದೇ ಮೇ ನಾಟ್ ಫುಲ್ಫಿಲ್ ದ ಸ್ಪೆಸಿಫಿಕೇಷನ್ಸ್ ಆಫ್ ದ ಜಾಬ್ಸ್ ಟು ಬಿ ಫಿಲ್ಡ್. ಈಗಾಗಲೇ ಅಸ್ತಿತ್ವದಲ್ಲಿರುವ, ಈಗಾಗಲೇ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಏನಾಗಿರಬಹುದು, ತಮ್ಮ ಕೆಲಸದಲ್ಲಿ ಸರಿಯಾದ ರೀತಿಯಲ್ಲಿ ಅಥವಾ ಪರಿಪೂರ್ಣವಾಗಿ ಒಂದು ತೃಪ್ತಿದಾಯಕವಾದ ಕೆಲಸವನ್ನು ನಿರ್ವಹಿಸದೇ ಇರಬಹುದು. ಹಾಗಾಗಿ ಥ್ರೂ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಎಂಟರ್ಪ್ರೈಸಸ್ ಕ್ಯಾನ್ ಎಕ್ಸ್ಪೆಕ್ಟ್ ಟು ಗೆಟ್ ಫ್ರೆಶ್ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಸ್ ಫ್ರಮ್ ಔಟ್ಸೈಡ್. ಹೀಗಾಗಿ ಏನಾಗ್ತದೆ ಅಂತಂದರೆ, ಒಂದು ಬಾಹ್ಯ ಮೂಲಕಾತಿಯಿಂದ ಹೊಸ ಅಭ್ಯರ್ಥಿಗಳನ್ನು ಹುಡುಕುವಂತಹದ್ದು ಅಥವಾ ಹೊಸ ಅಭ್ಯರ್ಥಿಗಳನ್ನು ಬರುವಿಕೆಗಾಗಿ ಆಸೆಯನ್ನು ಪಡುವಂತಹದ್ದು ಯಾವುದು ಅಂತಂದರೆ ಒಂದು ಸಂಸ್ಥೆ ಅಂತ ನಾವು ನೋಡಬಹುದು. ಯಾವುದರ ಮೂಲದಿಂದ, ಒಂದು ಸಂಸ್ಥೆಯನ್ನು ಹೊರಗಿನ ಮೂಲದಿಂದ. ದಿಸ್ ಮೀನ್ಸ್ ಇನ್ಫ್ಯೂಷನ್ ಆಫ್ ನ್ಯೂ ಬ್ಲಡ್ ಆ್ಯಂಡ್ ನ್ಯೂ ಐಡಿಯಾಸ್ ಇನ್ ಟು ದ ಎಂಟರ್ಪ್ರೈಸ್. ಇದರ ಅರ್ಥ ಏನಾಗ್ತದೆ ಅಂತಂದರೆ, ಹೊಸ ರೀತಿಯಾದಂತಹ ಕ್ಯಾಂಡಿಡೇಟ್ಸ್ಗಳು ಬರೋದರಿಂದ ಹೊಸ ಹೊಸ ವಿಚಾರಗಳು ಸಂಸ್ಥೆಗೆ ಸಿಗ್ತವೆ. ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಯೋಜನೆಗಳು ಸಿಗುವುದರಿಂದ ಸಂಸ್ಥೆ ಏನಾಗ್ತದೆ, ಆಟೋಮೆಟಿಕಲಿ ಡೆವಲಪ್. ಹೊಸ ವಿಚಾರಗಳು, ನ್ಯೂ ಐಡಿಯಾಸ್ ಆ್ಯಂಡ್ ನ್ಯೂ ಪ್ಲ್ಯಾನ್ಸ್ ಕ್ಯಾನ್ ಬಿ ಹೆಲ್ಪ್ಡ್ ಟು ಆರ್ಗನೈಜೇಷನ್ ಫಾರ್ ದ ಡೆವಲಪ್ಮೆಂಟ್, ಫಾರ್ ದ ಫ್ಯೂಚರ್ ಡೆವಲಪ್ಮೆಂಟ್. ಯಾರಿಂದ ಸಾಧ್ಯ ಆಗ್ತದೆ ಅಂತಂದ್ರೆ, ದ ಇನ್ಫ್ಯೂಷನ್ ಆಫ್ ನ್ಯೂ ಬ್ಲಡ್ ಆರ್ ನ್ಯೂ ಕ್ಯಾಂಡಿಡೇಟ್ಸ್. ಹವೆವರ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಏನೇ ಆದರೂ ಸಹಿತವಾಗಿ ಇದು ಏನಾಗಿದೆ, ವೆಚ್ಚದಾಯಕವಾಗಿದೆ. ಯಾವುದು ವೆಚ್ಚದಾಯಕವಾಗಿರುವಂತಹದ್ದು? ಫ್ರೆಶ್ ಟ್ಯಾಲೆಂಟನ್ನು ತಂದು ನಾವು ಜಾಬನ್ನು ಪ್ರೊವೈಡ್ ಮಾಡ್ತೀವಿ ಅಂತಂದರೆ ಇದು ಟೈಮ್ ಕನ್ಸ್ಯೂಮೂ ಆಗ್ತದೆ, ಅದ್ರ ಜೊತೆ ವೆಚ್ಚದಾಯಕನೂ ಆಗ್ತದೆ ಅನ್ನುವಂತಹದ್ದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಕಾಂಪಿಟೇಟಿವ್ ಸ್ಪಿರಿಟ್. ಕಾಂಪಿಟೇಟಿವ್ ಸ್ಪಿರಿಟ್, ಸ್ಪರ್ಧಾತ್ಮಕ ಸ್ಫೂರ್ತಿ. ಸ್ಪರ್ಧಾತ್ಮಕ ಸ್ಫೂರ್ತಿ. ಎಸ್, ಇದೇನಿದು ಸ್ಪರ್ಧಾತ್ಮಕ ಸ್ಫೂರ್ತಿ ಏನಾಗ್ತದೆ ಅಂತಂದರೆ, ಇಲ್ಲಿ ಆಲ್ರೆಡಿ ಏನಾಗಿದೆ ಅಂತಂದರೆ, ಎರಡು ರೀತಿಯಾದಂತಹ ವರ್ಕರ್ಸ್ಗಳು ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅವರು ಯಾರ್ಯಾರು ಅಂತಂದರೆ, ಓಲ್ಡ್ ವರ್ಕರ್ಸ್ ಆರ್ ಆಲ್ರೆಡಿ ಕೆಲಸ ಮಾಡುವಂತಹ ಕೆಲಸಗಾರರು ಅಂತೇಳಿ ಕರಿತಾ ಇದ್ದೀವಿ. ಈಗಾಗಲೇ ಒಂದು ಅಸ್ತಿತ್ವದಲ್ಲಿ ಇರುವಂತಹ ಕೆಲಸಗಾರರು, ಪ್ರೆಸೆಂಟ್ ಎಂಪ್ಲಾಯೀಸ್ ಅಂತ ಅನ್ಸ್ಕೊಳ್ತದೆ, ಅಥವಾ ವರ್ಕರ್ಸ್, ಅಥವಾ ನ್ಯೂ ಕ್ಯಾಂಡಿಡೇಟ್ಸ್. ಇನ್ನೊಂದು ಕ್ಯಾಟಗರಿ ಯಾವುದು? ನ್ಯೂ ಕ್ಯಾಂಡಿಡೇಟ್ಸ್. ಈ ನ್ಯೂ ಕ್ಯಾಂಡಿಡೇಟ್ಸ್ಗೆ ಏನು ಬೆನಿಫಿಟ್ ಅಂತಂದರೆ, ಇವರೆಲ್ಲ ಟ್ರೈನಿಂಗನ್ನು ಪಡೆದಿರ್ತಾರೆ. ತರಬೇತಿಯನ್ನು ಹೊಂದೋದ್ರ ಮೂಲಕ ಬಂದಿರುವಂತಹದ್ದು. ಇವರೆಲ್ಲ ನ್ಯೂ ಐಡಿಯಾಸ್ ಇರ್ತವೆ, ನ್ಯೂ ಟ್ಯಾಲೆಂಟನ್ನು ಹೊಂದಿರ್ತಾರೆ. ಆದರೆ ಓಲ್ಡ್ ಎಂಪ್ಲಾಯೀಸ್ ಅನ್ನೋರು ಏನಿರ್ತಾರೆ, ಈ ಓಲ್ಡ್ ಎಂಪ್ಲಾಯೀಸ್ ಅನ್ನುವಂಥವ್ರು ಯಾರ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತೆ ಅಂತಂದರೆ, ನ್ಯೂ ಎಂಪ್ಲಾಯಿಗಳ ಜೊತೆ ಕಾಂಪೀಟ್ ಮಾಡಬೇಕಾಗ್ತದೆ. ಈ ನ್ಯೂ ಎಂಪ್ಲಾಯಿ ಜೊತೆ ಕಾಂಪೀಟ್ ಮಾಡಬೇಕಾದಾಗ
ಇವ್ರಿಗೇನು ಬೇಕು? ಹಾರ್ಡ್ ವರ್ಕ್ ಅನ್ನೋದು ಬೇಕು. ಈ ಹಾರ್ಡ್ ವರ್ಕ್ ಏನೋದು ಹೆಲ್ಪ್ ಎಲ್ಲಾಗ್ತದೆ ಅಂತಂದರೆ ಟು ದ ಆರ್ಗನೈಜೇಷನ್ಗೆ ಏನಾಗ್ತದೆ? ಇದು ಹಾರ್ಡ್ ವರ್ಕ್ ಅನ್ನುವಂತಹದ್ದು ಹೆಲ್ಪ್ ಆಗ್ತದೆ. ಏನು ಕೊಟ್ಟಿದ್ದಾರೆ? ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಟ್ರೈನ್ಡ್ ಆ್ಯಂಡ್ ಟ್ಯಾಲೆಂಟೆಡ್. ಸೊ ಅವ್ರು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ಸ್ ಏನಾಗಿರುವಂತಹದ್ದು, ಸೊ ಒಂದಿಷ್ಟು ಬಯಸುವಂತಹದ್ದು ಏನೇನು ಬಯಸ್ತಾರೆ ಅಂತಂದರೆ ತರಬೇತಿಯನ್ನು ಬಳಸಬೇಕು, ಒಂದು ಉತ್ತಮವಾದಂತಹ ಸೊ ಅವಕಾಶವನ್ನು ಉಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂತಹವರು ತಿಳ್ಕೊಂಡಿರ್ತಾರೆ. ಯಾರು? ಬಾಹ್ಯ ಮೂಲದಿಂದ ಬಂದಂಥವರು. ಆದರೆ ಸೊ ಈಗಾಗಲೇ ಇರುವಂಥವ್ರೇನು? ಆ್ಯಸ್ ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪೀಟ್ ವಿತ್ ದ್ಯಾಮ್. ಯಾರು? ಇಲ್ಲಿ ಇರುವಂತಹ ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಯಾರ ಜೊತೆ ಅವರು ಸ್ಪರ್ಧೆ ಮಾಡಬೇಕಾಗ್ತದೆ ಅಂತಂದರೆ ಬಂದವ್ರ ಜೊತೆಗೆ. ಇಟ್ ಇಂಡ್ಯೂಸ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಟು ವರ್ಕ್ ಹಾರ್ಡರ್ ಟು ಶೋ ಬೆಟರ್ ಪರ್ಫಾರ್ಮೆನ್ಸ್. ಇದು ಯಾವುದಕ್ಕೆ ಕಾರಣ ಆಗ್ತದೆ? ಟು ಶೋ ಬೆಟರ್ ಪರ್ಫಾರ್ಮೆನ್ಸ್. ಉತ್ತಮ ಕಾರ್ಯನಿರ್ವಹಣೆಯನ್ನು ತೋರಲು ಅವರ ಹೆಚ್ಚು ಶ್ರಮವನ್ನು ಪಡುವಂತೆ ಮಾಡುವಂತಹದ್ದು ಯಾವುದು ಅಂದರೆ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಎಸ್, ದೀಸ್ ಆರ್ ದ ವಾಟ್ ದ ಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸ್. ಎಸ್, ಈ ಮೆರಿಟ್ಸನ್ನು ಎಷ್ಟು ಮಾರ್ಕ್ಸ್ ಕೇಳಬಹುದು ನಿಮಗೆ ಅಂತಂದರೆ ಮೇ ಬಿ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 marks ಆರ್ 4 marks. 2 marks ಆರ್ 4 marks. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ limitations or demerits of external source. The first one is dissatisfaction among existing employee. Yes, ಇಲ್ಲಿ ಒಂದನ್ನು ಮರೆಯಬಾರ್ದು. ನಾವು ಯಾವುದನ್ನು ಮರಿಬಾರ್ದು ಅಂತಂದರೆ ಸೊ ಆಲ್ರೆಡಿ ಇರುವಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಇಲ್ಲಿ 2 ರೀತಿಯಲ್ಲಿ ನಾವು ಹೇಳಿದೆ. ಯಾವುದು? ಎಕ್ಸಿಸ್ಟಿಂಗ್ ಎಂಪ್ಲಾಯಿ ಆ್ಯಂಡ್ ನ್ಯೂ ಕಮ್ಮರ್. ಎಕ್ಸಿಸ್ಟಿಂಗ್ ಎಂಪ್ಲಾಯಿ ಆ್ಯಂಡ್ ನ್ಯೂ ಕಮ್ಮರ್ ಅಥವಾ ನ್ಯೂ ಎಂಪ್ಲಾಯಿ ಅಂತೇಳಿ. ಈ ಹೊಸದಾಗಿ ಬರುವಂತಹ ವ್ಯಕ್ತಿ ಈ ಎಕ್ಸಿಸ್ಟಿಂಗ್ ಎಂಪ್ಲಾಯಿಗೆ ತೊಂದರೆ ಕೊಡ್ತಾನೆ ಅನ್ನುವಂತಹದ್ದು ಇವರ ಒಂದು ಭಾವನೆಯಾಗಿರ್ತದೆ. ಎಸ್, ದೇ ಫೀಲ್ ಹ್ಯಾಸ್ ದ ವಾಟ್ ದೇ ಆರ್ ದ ಪ್ರಾಬ್ಲಮ್ಸ್ ಟು ದೇರ್ ಸೊ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಮೋಷನಲ್ ಆ್ಯಕ್ಟಿವಿಟಿ. ಒಂದು ಬಡ್ತಿಗೂ ಸಹಿತವಾಗಿ ಏನಾಗ್ತದೆ ಇವರು ಸೊ ತಡೆಯನ್ನು ಉಂಟು ಮಾಡಬಹುದು ಅನ್ನುವಂತಹದ್ದು ಫೀಲಿಂಗ್ ಯಾರಿಗಿರ್ತದೆ ಅಂತಂದರೆ ಎಕ್ಸಿಸ್ಟಿಂಗ್ ಎಂಪ್ಲಾಯಿಗಳಿಗೆ ಇರ್ತದೆ. ಫಾರ್ ಎಕ್ಸಾಂಪಲ್ 10 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಂತೆ ತಿಳ್ಕೊಳ್ಳೋಣ. ಈ 11 ವರ್ಷದಿಂದ ಕೆಲಸ ಮಾಡೋನಿಗೆ ಈ ವರ್ಷ ಏನಾಗ್ತಾ ಇತ್ತು? ಪ್ರಮೋಷನ್ ಆಗ್ತಾ ಇತ್ತು. ಈ ಪ್ರಮೋಷನ್ ಆಗಬೇಕಾದಂತಹ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂತು. ಈಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂದಾಗ ಒಬ್ಬ ಎ ಅನ್ನುವಂತಹ ನ್ಯೂ ಕ್ಯಾಂಡಿಡೇಟ್ ಈ ಪ್ರಮೋಷನ್ ಪ್ಲೇಸಿಗೆ ಹೋಗ್ಬಿಟ್ಟ ಅಂತಂದರೆ ಯಾರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂತಂದರೆ ಇಲ್ಲಿ ಎ ಅನ್ನುವಂತಹ ವ್ಯಕ್ತಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹದ್ದು. ಅಂದರೆ ಬಡ್ತಿ ಹೊಂದಬೇಕಾದಂತಹ ಈ ವ್ಯಕ್ತಿಗೆ ಸೊ ಅವಕಾಶವನ್ನು ತಪ್ಪಿಸಿದಂತೆ ಮಾಡಿದವರು ಯಾರು ಅಂತಂದರೆ ಎ ಅನ್ನುವಂತಹ ವ್ಯಕ್ತಿ. ಹಾಗಾಗಿ ಇವೇನಾಗ್ತಾನೆ ಅತೃಪ್ತಿದಾಯಕತೆಯನ್ನು ಹೊಂದಿರುವಂತಹದ್ದು ನಾವು ಕಾಣಬಹುದು. ಏನು ಕೊಟ್ಟಿದ್ದಾರೆ ನೋಡೋಣ. ಎಸ್, ರಿಕ್ರೂಟ್ಮೆಂಟ್ ಫ್ರಮ್ ಔಟ್ಸೈಡ್ ಮೇ ಕಾಸ್ dissatisfaction and so frustration among the existing employee. Yes, frustration and dissatisfaction. ಸೊ 2 ರೀತಿಯೊಳಗೆ ಬಾಹ್ಯ ನೇಮಕಾತಿಯಿಂದ ಅತೃಪ್ತಿ ಮತ್ತು ಹತಾಶೆ, ನನಗೆ ಆಗಬೇಕಾಗಿತ್ತಲ್ಲ ಯಾಕಾಗಲಿಲ್ಲ ಅನ್ನುವಂಥದ್ದು ಹತಾಶೆ ಒಂದಾದರೆ ಅವನ ಕೆಲಸದಲ್ಲಿ ಏನಾಗ್ತಾನೆ ಅವನು ಅತೃಪ್ತಿಯನ್ನು ಹೊಂದುವಂತಹದ್ದು ಯಾರು ಅಂತಂದರೆ ನೌಕರ. ಅದು ಅಲ್ಲದೆ they may feel that the chance of promotion are reduced. ಎಸ್, ನಾವು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದು ಸತ್ಯ ಆಯಿತು. ಏನಂತದ್ದು? ಸೊ ಏನಂದರೆ ದೇ ಮೇ ಫೀಲ್ ದ್ಯಾಟ್ ದೇರ್ ಚಾನ್ಸ್ ಆಫ್ ಪ್ರಮೋಷನ್ ಆರ್ ರೆಡ್ಯೂಸ್ಡ್. ಅಲ್ಲಿ ಒಂದು ಬಡ್ತಿ ಅನ್ನುವಂತಹ ಅವಕಾಶ ಕಡಿಮೆ ಆಯ್ತಲ್ಲ ಅನ್ನುವಂತಹ ಭಾವನೆ ಅವರಲ್ಲಿ ಏನಾಗ್ತದೆ ಮನೆ ಮಾಡ್ತದೆ ಅನ್ನುವಂತಹದ್ದು. ಎಸ್, ದ ನೆಕ್ಸ್ಟ್ ಪಾಯಿಂಟ್ ಇದೆ ಲೆಂದಿ ಪ್ರೊಸೆಸ್. ಎಸ್, ಇಟ್ ಈಸ್ ಅ ವಾಟ್ ಲೆಂತಿ ಪ್ರೊಸೆಸ್. ನಾವು ಇಂಟರ್ನಲ್ ಸೋರ್ಸನ್ನು ಕನ್ಸಿಡರ್ ಮಾಡಬೇಕಾಗಿತ್ತಂದರೆ ಇಮಿಡಿಯೇಟ್ ಆ್ಯಕ್ಷನ್. ಸೊ ಅಲ್ಲಿ 2 ರೀತಿಯೊಳಗೆ ನಾವು ಕಾಣ್ತಾ ಇದ್ದೀವಿ. ಒಂದು ಏನಂತೆ, ಒಂದು ಟ್ರಾನ್ಸ್ಫರ್, ದ ನೆಕ್ಸ್ಟ್ ಒನ್ ಈಸ್ ಅ ಪ್ರಮೋಷನ್. ಸೊ ಎಲ್ಲಿ ಎಕ್ಸಸ್ ಇದೆ ಅಲ್ಲಿ ನಾವೇನು ಮಾಡ್ತಾ ಇರ್ತೀವಿ?
ಸೊ ಅಂಡರ್ ಸ್ಟಾಫಿಂಗ್ ಇದ್ದಿಲ್ಲಂತಹ ಒಂದು ವ್ಯವಸ್ಥೆಯೊಳಗೆ ಎಲ್ಲಿ ಓವರ್ ಸ್ಟಾಫಿಂಗ್ ಇದೆ ಅಲ್ಲನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಪ್ರಮೋಷನ್ ಮಾಡ್ತೀವಿ. ಇಟ್ ಈಸ್ ವೆರಿ ಈಸಿಯೆಸ್ಟ್ ಆ್ಯಂಡ್ ಸೊ ಟೈಮ್ ಸೇವಿಂಗ್ ಪ್ರೊಸೆಸ್ ಅಂತೇಳಿ ಕರಿತಾ ಇದ್ದೀವಿ. ಆದರೆ ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನುವಂತಹದ್ದು ಏನಿದೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಥವಾ ಕ್ಯಾಂಪಸ್ಗೆ ಹೋಗಬೇಕು ಅಥವಾ ರೆಫರೆನ್ಸ್ ಮಾಡಬೇಕು ಅಥವಾ ಅವ್ರನ್ನೆಲ್ಲ ಪರಿಶೀಲನೆ ಮಾಡಬೇಕು. ಈ ಪರಿಶೀಲನೆ ಮಾಡಿದ ನಂತರದಲ್ಲಿ ಅಥವಾ ಇವ್ಯಾಲ್ಯುವೇಟ್ ಮಾಡಿದ ನಂತರದಲ್ಲಿ ಅವ್ರನ್ನೇನು ಮಾಡಬೇಕು ತಗೋಬೇಕಾಗ್ತದೆ. ಸೊ ಹಾಗಾಗಿ ಇಟ್ ಈಸ್ ಅ ವಾಟ್ ಲೆಂದಿ ಪ್ರೊಸೆಸ್ ಅಂತ ಅನ್ಸ್ಕೊಳ್ತದೆ. ಏನು ಕೊಟ್ಟಿದ್ದಾರೆ, ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆ್ಯಸ್ ಸೊ ವೇಕೆನ್ಸೀಸ್ ಆರ್ ಪಬ್ಲಿಷ್ಡ್ and enterprise has to wait for the response of prospective candidates. ಸೊ ಮೊದಲೇನು ಮಾಡಬೇಕು, ಒಂದು ಸಂಸ್ಥೆ ಅನ್ನುವಂತಹದ್ದು ಖಾಲಿ ಇರುವ ಜಾಗಕ್ಕೆ ಜಾಹೀರಾತನ್ನು ನೀಡಬಹುದು ಅಥವಾ ಯಾವುದೋ ಒಂದು ಮೂಲವನ್ನು ತಿಳಿಸಿದ ನಂತರ ಬಹಿರಂಗಪಡಿಸಿದ ನಂತರದಲ್ಲಿ ಸೊ ಅಭ್ಯರ್ಥಿಗಳು ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನುವಂತಹದ್ದೊಂದು ಕಾಯಬೇಕಾಗ್ತದೆ. ವೇಟ್ ಫಾರ್ ದ ರೆಸ್ಪಾನ್ಸ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್, ಕಾಯಬೇಕಾಗ್ತದೆ. ಈ ಕಾಯುವಿಕೆ ಅನ್ನುವಂತಹದ್ದಕ್ಕೆ ಏನಾಗ್ತದೆ, ಲೆಂದಿ ಪ್ರೊಸೆಸ್ ಅಂತ ಹೇಳಿ ಅನ್ಸ್ಕೊಳ್ತದೆ. ಎಸ್, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅ ಕಾಸ್ಟ್ಲಿ ಪ್ರೊಸೆಸ್. ಎಸ್, ವೆಚ್ಚದಾಯಕ ಪ್ರಕ್ರಿಯೆ. ಲೆಂದಿ ಪ್ರೊಸೆಸ್ ಇಸ್ ಅ ಸುದೀರ್ಘ ಪ್ರಕ್ರಿಯೆ. ನೆಕ್ಸ್ಟ್ ಒನ್ ಇಸ್ ಅ ವೆಚ್ಚದಾಯಕ ಪ್ರಕ್ರಿಯೆ. ಇದು ನಾವೆಲ್ಲ ಮಾಡಬೇಕಾಗಿತ್ತಂದ್ರೆ ಏನಾಗಬೇಕು, ಹಣವನ್ನು ವ್ಯಯ ಮಾಡಬೇಕಾಗ್ತದೆ. ಸೊ ಯಾವುದಕ್ಕೆ ಹಣವನ್ನು ವ್ಯಯ ಮಾಡಬೇಕಾಗ್ತದೆ ಅಂತಂದರೆ, ಒಂದು ಜಾಹೀರಾತನ್ನು ಪ್ರಕಟಿಸಬೇಕಾದ್ರೆ ಅಥವಾ ಅರ್ಜಿಗಳನ್ನು ಸಂಸ್ಕರಿಸುವುದಕ್ಕೆ ಹೆಚ್ಚಿನ ಹಣವನ್ನು ನಾವೇನು ಮಾಡಬೇಕು, ಸ್ಟೋರಿಂಗ್ ಆಫ್ ಸೊ ವಾಟ್ ಅಪ್ಲಿಕೇಶನ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್, ಸ್ಪೆಂಡ್ ಫಾರ್ ಸಮ್ ಮನಿ ಫಾರ್ ದ ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ದ ಅಪ್ಲಿಕೇಶನ್ಸ್, ಇವೆರಡರ ಸಲುವಾಗಿ ನಾವು ಏನು ಮಾಡಬೇಕು, ಹಣವನ್ನು ವ್ಯಯ ಮಾಡಬೇಕಾಗುವಂತಹದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಏನಾಗಿರುವಂತಹದ್ದು ಅಂತಂದರೆ, ಸೊ ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನುವಂಥದ್ದು ಸೊ ಲಿಮಿಟೇಷನ್ಸಲ್ಲಿ ಬರುವಂತಹದ್ದು. ಎನಿವೇ, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಇಟ್ ಕ್ಯಾನ್ ಬಿ ಆಸ್ಕ್ ಫಾರ್ 2 ಮಾರ್ಕ್ಸ್. ಏನೇ ಇರಲಿ ಅದು ಎಷ್ಟು ಮಾರ್ಕ್ಸ್ ಕೇಳ್ಬೋದು, ಇದನ್ನು ಎಕ್ಸ್ಟರ್ನಲ್ ಸೋರ್ಸಸ್ನ 2 ಮಾರ್ಕ್ಸಿಗೆ ಕೇಳಬಹುದು. ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ರೀ, 2 ಮಾರ್ಕ್ಸ್ಗೆ ಕೇಳ್ಬೋದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ಇಂಟರ್ನಲ್ ಸೋರ್ಸ್ ಆ್ಯಂಡ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಅತ್ಯಂತ ಮುಖ್ಯವಾಗಿರುವಂತಹದ್ದು, ದಯವಿಟ್ಟು ಓದಬೇಕು. ಸೊ ಇದು 8 ಮಾರ್ಕ್ಸ್ಗೂ ಕೇಳಬಹುದು, 4 ಮಾರ್ಕ್ಸ್ಗೂ ಕೇಳಬಹುದು, 2 ಮಾರ್ಕ್ಸ್ಗೂ ಕೇಳಬಹುದು ಮತ್ತು ಸೊ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೂ ಸಹಿತವಾಗಿ ಸೊ ಸೋರ್ಸ್ ಆಫ್ ರಿಕ್ರೂಟ್ಮೆಂಟಲ್ಲಿ ಬರಬಹುದು. ದ ನೆಕ್ಸ್ಟ್ ಕಂಟೆಂಟ್ selection. I will explain in the next video. Thank you.